ಬೆಳಗ್ಗೆ ಹೋಮ ಆಯ್ತು ಗಂಟಮ್ಮಂದು. ಸಂಜೆಲಿ ಎಳವಾರ ಆಗಿದೆ. ಇವಾಗ ಅಗ್ನಿಗೆ ಬೆಂಕಿ ಹಾಕಿದೀವಿ. ಬೆಳಗಿನ ಜಾವ 3 ಗಂಟೆಗೆ ಹೂವಂಬಾಳೆ ಮಾಡಕ್ಕೆ ಒಳಗೆ ಹೋಗ್ತೀವಿ. 7:30 ಒಳಗಡೆ ಕೊಂಡ ಆಗುತ್ತೆ ಅಗ್ನಿ ಪ್ರವೇಶ. ಶುಕ್ರವಾರ ಸಿಡಿ. ಕನಕಪುರ ತಗೊಳ್ಳುವ ಜನಗಳಿಗೆ ಭಕ್ತಾದಿಗಳಲ್ಲಿ ವಿನಂತಿ. ಶ್ರೀ ಕನಕಪುರದಲ್ಲಿ ಬಾಣಮಾರಮ್ಮ ಎಂಬ ಗ್ರಾಮ ದೇವತೆ ನೆಲೆಯಾಗಿರುವುದರಿಂದ ಮಂಗಳವಾರ ಈ ದಿನ ಎಳವಾರ ಮತ್ತೆ ಹೋಮ. ಬುಧವಾರ ಬೆಳಿಗ್ಗೆ 7:30 ಗಂಟೆಯಿಂದ 8 ಗಂಟೆ ಒಳಗಡೆ ಅಗ್ನಿಗೊಂಡ ಪ್ರವೇಶ. ನಂತರ ಶುಕ್ರವಾರ ಸಿಡಿ ಮತ್ತು ಮಹಾಮಂಗಳಾರತಿ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಬಹು ವಿನಯದಿಂದ ಪ್ರಾರ್ಥನೆ ಮಾಡ್ತೇವೆ. ಭಕ್ತಾದಿಗಳಲ್ಲಿ ವಿನಂತಿ. ಏನು ಬಾಣತ್ಮರಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಬೆಳಗಿಂದನೂ ಪೂಜಾ ಕಾರ್ಯಕ್ರಮಗಳು ಎಲ್ಲ ನೆರವೇರಿದೆ. ಈಗ ಸಂಜೆ 5 ಗಂಟೆಯಿಂದ ಇಲ್ಲಿಯವರೆಗೂ ಶ್ರೀ ಬಾಣತ್ಮರಮ್ಮ ತಾಯಿಯ ಏನು ಎಳವಾರ ನಡೀತು, ಈಗ ಎಳವಾರ ಮುಗಿದಿದೆ. ಈಗ ಅಗ್ನಿ ಸ್ಪರ್ಶ ಆಗಿದೆ. ಇದಾಗಿ 3:30ಗೆ ತಿರ್ಗಾ ಬೆಳಗಿನ ಜಾವ 3:30ಗೆ ಒಳಗೆ ಒಂಬಾಳೆಯನ್ನು ತಗೊಂಡು ದೇವ್ರ ತರಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಬಾಣತ್ಮರಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಏನು ಬೆಳಗ್ಗೆ 7:30ಗೆ ಅಗ್ನಿ ಕೊಂಡೋತ್ಸವ ಆಗ್ತದೆ. ಅದಾದ ನಂತರ ಶುಕ್ರವಾರ ದಿನ ಜಾತ್ರಾ ಮಹೋತ್ಸವ ಇರ್ತದೆ. ಸಿಡಿ ಬೆಳಗ್ಗೆನೆ ಪ್ರಾರಂಭವಾಗ್ತದೆ. ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಶನಿವಾರ ಭಾನುವಾರ ಮತ್ತೆ ತಾಯಿಯ ಮೆರವಣಿಗೆಯನ್ನ ಈ ಪ್ರಮುಖ ಬೀದಿಗಳಲ್ಲಿ, ಮೇಗಳಿ ಬೀದಿಯ ಎಲ್ಲಾ ಬಡಾವಣೆಗಳಲ್ಲಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕರು ಭಕ್ತಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇವತ್ತು ಮೇಗಳೆ ಬೀದಿ ಕನಕಪುರ ಟೌನಿನಲ್ಲಿ ಮೇಗಳೆ ಬೀದಿಯಲ್ಲಿ ಬಾಣತ್ಮರಮ್ಮನ ಕೊಂಡ ಆಗ್ತಾ ಇದೆ. ಹಾಗೂ ನಮ್ಮ ಕೆಂಕೇರಮ್ಮನ ಕೊಂಡಾನು ಆಗ್ತಾ ಇದೆ. ಅವರು ಅಕ್ಕ ಆದಂಥವ್ರು ಬಾಣತಮ್ಮನವರು ಅವರ ದರ್ಶನ ಮಾಡ್ಲಿಕ್ಕೆ ನಾವು ಊರುಗಳು ಅಂತ ನಾವೆಲ್ಲರೂ ಅಸಮತೋಡಿದ್ದೀವಿ, ಇಲ್ಲಿ ಬಂದಿದ್ದೀವಿ. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಾವು ಒಂದು ಆಶೀರ್ವಾದ ತಗೊಂಡು ನಾವು ಹೋಗ್ತಾ ಇದೀವಿ. ಬೆಳಗ್ಗೆ 7:30 ಒಳಗೆ ಕೊಂಡಾಗುತ್ತೆ. ಇವತ್ತು ಇವರು ಅಕ್ಕ ತಂಗಿಯರು ಇಬ್ರು ಒಂದೇ ದಿವಸ ನುಗ್ತಾ ಇದ್ದಾರೆ. ಅದೊಂದು ಖುಷಿ. ಹೋದ್ಸಲಿ ಮಳೆಗಾಲಲ್ಲಿ ಇನ್ನು 3 ಜನ ಒಂದೇ ದಿವಸ ನುಗ್ಗಿದ್ರು. ಅದೊಂದು ಖುಷಿ ಆಯ್ತು. ಈ ಸಲ ಇಬ್ರು ನುಗ್ತವ್ರೆ. ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ಒಳ್ಳೇದಾಗ್ಲಿ. ಈ ಎಲ್ಲ ಮೇಗಳೆ ಬೀದಿ ಜನತೆಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೇಳ್ಕೊತಾ ಇದ್ದೀನಿ. ಏನು ಬಾಣತ್ಮರಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಬೆಳಗಿಂದನೂ ಪೂಜಾ ಕಾರ್ಯಕ್ರಮಗಳು ಎಲ್ಲ ನೆರವೇರಿದೆ. ಈಗ ಸಂಜೆ 5 ಗಂಟೆಯಿಂದ ಇಲ್ಲಿಯವರೆಗೂ ಶ್ರೀ ಬಾಣತ್ಮರಮ್ಮ ತಾಯಿಯ ಏನು ಎಳವಾರ ನಡೀತು, ಈಗ ಎಳವಾರ ಮುಗಿದಿದೆ. ಈಗ ಅಗ್ನಿ ಸ್ಪರ್ಶ ಆಗಿದೆ. ಇದಾಗಿ 3:30ಗೆ ತಿರ್ಗಾ ಬೆಳಗಿನ ಜಾವ 3:30ಗೆ ಒಳಗೆ ಒಂಬಾಳೆಯನ್ನು ತಗೊಂಡು ದೇವ್ರ ತರಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಬಾಣತ್ಮರಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಏನು ಬೆಳಗ್ಗೆ 7:30ಗೆ ಅಗ್ನಿ ಕೊಂಡೋತ್ಸವ ಆಗ್ತದೆ. ಅದಾದ ನಂತರ ಶುಕ್ರವಾರ ದಿನ ಜಾತ್ರಾ ಮಹೋತ್ಸವ ಇರ್ತದೆ. ಸಿಡಿ ಬೆಳಗ್ಗೆನೆ ಪ್ರಾರಂಭವಾಗ್ತದೆ. ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಶನಿವಾರ ಭಾನುವಾರ ಮತ್ತೆ ತಾಯಿಯ ಮೆರವಣಿಗೆಯನ್ನ ಈ ಪ್ರಮುಖ ಬೀದಿಗಳಲ್ಲಿ, ಮೇಗಳಿ ಬೀದಿಯ ಎಲ್ಲಾ ಬಡಾವಣೆಗಳಲ್ಲಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕರು ಭಕ್ತಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇಂದು ಬೆಳಿಗ್ಗೆ ತಾಯಿಯ ದೇವಸ್ಥಾನದಲ್ಲಿ
ಅಭಿಷೇಕ ಪೂಜೆ ವಿಧಾನಗಳು ಹಾಗೂ ಹೋಮ ಹವನಗಳು ನಡೆದಿದೆ. ಅದೇ ರೀತಿ ಸಾಯಂಕಾಲ ಕೊಂಡ ಕಾರ್ಯಕ್ರಮವೂ ಕೂಡ ನಡೆಯಿತು. ಕೊಂಡದ ಕಾರ್ಯಕ್ರಮದಲ್ಲಿ ಎಲ್ಲ ಸಾಯಂಕಾಲ ನಡೆದಂಥ ಎಳವಾರ ಕಾರ್ಯಕ್ರಮ ನಡೀತು. ಎಳವಾರ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾರ್ವಜನಿಕರು ಭಾಗವಹಿಸಿದರು. ತಾಯಿಯ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ನಾಳೆ ಕೂಡ ಕೊಂಡದ ಕಾರ್ಯಕ್ರಮ ಇರೋದ್ರಿಂದ ತಾಯಿಯ ಕೊಂಡದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಎಲ್ಲ ನಮ್ಮ ತಾಯಿಯ ಭಕ್ತಾದಿಗಳಲ್ಲಿ ಹೇಳ್ಬೋದು. ಬೆಳಗ್ಗೆ ಇವತ್ತು ಬೆಳಗಿನ ಜಾವ 2 ಗಂಟೆ ರಾತ್ರಿ, ಇವತ್ತು 8ನೇ ತಾರೀಕು 2026, 4ನೇ ತಿಂಗಳು. ದಯಮಾಡಿ ನಾಳೆ ಬೆಳಿಗ್ಗೆ ನಡೀತಕ್ಕಂಥ ಬಾಣಂತ ಮಾರಮ್ಮನ ತಾಯಿಯ ಅಗ್ನಿಕೊಂಡದಲ್ಲಿ ಎಲ್ಲ ತಾಲೂಕಿನ ಎಲ್ಲ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಅಂತ ನಮ್ಮ ಎಲ್ಲ ಮುಖಂಡರು ಹಾಗೂ ಎಲ್ಲ ನಮ್ಮ ಸಾರ್ವಜನಿಕರು, ಎಲ್ಲ ನಮ್ಮ ತಾಯಿಯ ಭಕ್ತಾದಿಗಳು, ಮುಖ್ಯವಾಗಿ ಎಲ್ಲ ನಮ್ಮ ತಾಯಿಯ ಭಕ್ತಾದಿಗಳು ಕನಕಪುರ ತಾಲೂಕಿನಾದ್ಯಂತ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಭಕ್ತಾದಿಗಳು ಬಾಣಂತ ಮಾರಮ್ಮನ ಅಗ್ನಿಕೊಂಡದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಅಲ್ಲೇ ಬಿಡಿಸ್ಕೋರ್ಬೇಕು.